1.5 ವರ್ಷದ ಹಿಂದೆ ಹನಿ ಹನಿ ಅಂತ ಒಂದು ವಿಡಿಯೋ ಸಾಂಗು ರಕ್ಕಿ ಮಾಡಿರ್ತಾನೆ. ಅದನ್ನು ಅವ್ರ ತಂದೆಯವರು ನನಗೆ ಕಳಿಸ್ತಾರೆ. ಅದನ್ನು ನಾನು ನೋಡ್ತೀನಿ. ನೋಡ್ಬಿಟ್ಟು ತುಂಬ ಖುಷಿ ಆಗುತ್ತೆ, ಶಾಕ್ ಆಗುತ್ತೆ. ಏನು ಒಳ್ಳೆ ಹೀರೋ ಮೆಟೀರಿಯಲ್ಲು, ಜರ್ಮನಿಲಿ ಕನ್ನಡ ಹುಡುಗ ಇದ್ದಾನೆ, ಯಾಕೆ ಇವ್ರಿಗೊಂದು ನೀವು ಸಿನಿಮಾ ಮಾಡ್ಬೋದು ಅಂತ ಅವ್ರ ಅಪ್ಪಂಗೆ ಹೇಳ್ತೀನಿ. ಅವರಪ್ಪ ಹೇಳ್ತಾರೆ, ಅಂದರೆ ಸುರೇಶ್ ಅವರು ನಾನು ಒಂದು 21 ವರ್ಷದ ಫ್ರೆಂಡ್ಶಿಪ್ಪು, ನಾನು ಅವರು ಒಂದೇ ಕಂಪ್ನಿಲಿ IT ಕಂಪ್ನಿಲಿ ಇದ್ವಿ. ಸೊ ಅವಾಗ ಅವರು ಸುರೇಶ್ ಅವರು ಹೇಳ್ತಾರೆ, ನೋಡಿ ನಾನು ಮಾಡೋಕ್ಕೆ ರೆಡಿನಿ, ಆದರೆ ಅಶ್ವಿನಿ ಮೇಡಮ್ಮು ಅದು ಸ್ಟೋರಿನ ಓಕೆ ಮಾಡಿದ್ರೆ ಮಾತ್ರ ನಾನು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಅದು ಬಾಲ್ನು ನನ್ನ ಕೋರ್ಟ್ಗೆ ಹಾಕ್ತಾರೆ. ಸೊ ಒಂದು ದೊಡ್ಡ ಗುಣ ಏನಂದರೆ, ಇವತ್ತಿನ ಸ್ವಾರ್ಥ ಜಗತ್ತಲ್ಲಿ ಅಂದರೆ ಒಬ್ಬ ಮನುಷ್ಯನ ಇಂಟ್ರೊಡ್ಯೂಸು ಮಾಡ್ಕೊಡಲ್ಲ. ಇವತ್ತು ಎಂಥ ಜನಗಳಿದ್ದಾರೆ ಅಂದರೆ, ಸರ್ ಅವ್ರನ್ನೊಂದು ಸ್ವಲ್ಪ ಕನೆಕ್ಷನ್ ಮಾಡ್ಕೊಡಿ ಅಂದರೆ ಕೊಡಲ್ಲ. ಆ ಥರ ಜನಗಳಿರ್ತಾರೆ. ನಮ್ಮ ಸುರೇಶ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ನನ್ನ ಕರ್ಕೊಂಡೋಗಿ ಅಶ್ವಿನಿ ಮೇಡಮ್ ಮುಂದೆ ಕೂರಿಸಿ ಕತೆ ಹೇಳಿಸ್ತಾರೆ. ಇದು ಹ್ಯಾಟ್ಸ್ ಆಫ್ ಅವ್ರಿಗೆ. ಅವ್ರು ಇಲ್ಲ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸರ್. ಇದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರಿದೆ ಅಂತ ಘಟನೆ ಇದು. ಸೊ ಅಲ್ಲಿ ಹೋಗಿ ಕೂರಿಸಿ 2 ಕತೆ ಹೇಳಿಸ್ತಾರೆ ನನ್ನ ಕೈಲಿ. ಮೇಡಮು ತುಂಬ ಚೆನ್ನಾಗಿ ಹೇಳ್ತಾರೆ. 2 ಕತೆನೂ ಚೆನ್ನಾಗಿದೆ, ಯಾವ್ದು ಮಾಡ್ತೀರಾ ಅಂತ ನನಗೆ ಕೇಳ್ತಾರೆ. ನಂಗೆ ಶಾಕ್ ಆಗುತ್ತೆ ಒಂದು ನಿಮಿಷ. ಅವತ್ತು ಎಲ್ಲರೂ ಇರ್ತಾರೆ, ವಿಜೇಶ್ವರಿ ಆಫೀಸು ನಾನು ಫಸ್ಟ್ ಟೈಮ್ ಹೋಗಿ ನರೇಟ್ ಮಾಡ್ತೀನಿ. ಐ ವಾಸ್ ಥ್ರಿಲ್ಡ್ ಆ್ಯಕ್ಚುಲಿ. ಆ ಒಂದು ರಾಜ್ಕುಮಾರ್ ಶೀಲ್ಡ್ಗಳು, ಆ ಒಂದು ಮೆಮೆಂಟೋಸು, ಅಪ್ಪು ಅವರ ಫೋಟೋ, ಅದೆಲ್ಲ ಒಂಥರ ನನಗೆ ಇನ್ಸ್ಪಿರೇಷನ್ ಆಯಿತು ನನಗೆ. ಸೊ 2 ಕತೆನೂ ಹಾಗೆ ಅವರು ಮೇಡಮ್ ಹೇಳ್ತಾರೆ, ಬೌಂಡೆಡ್ ಸ್ಕ್ರಿಪ್ಟ್ನ ರೆಡಿ ಮಾಡಿ ನೀವು ಬೇಗ ಕೊಡಿ ಅಂತ. ನಾನು ಭಾಳ ಬೇಗ ಬೌಂಡೆಡ್ ಸ್ಕ್ರಿಪ್ಟ್ ಮಾಡಿ ಕೊಡ್ತೀನಿ. ಸೊ ಅವಾಗ ರಕ್ಕಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ನಾನು ರಕ್ಕಿಗೆ ಫಸ್ಟಿಂದನೂ ಹೇಳ್ತಾ ಇದ್ದೆ, ಕ್ಯಾಮ್ರಾ ಮುಂದೆ ಬರಬೇಕಾದ್ರೆ ಯಾರೇ ನಾಯಕ ನಟನಾಗಲಿ ಸರಿಯಾದ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು ಅಂತ. ಸರಿಯಾಗಿ ಹೋಮ್ವರ್ಕ್ ಮಾಡಿದ್ರೆ ಮಾತ್ರ ನಾನು ಕ್ಯಾಮ್ರಾ ಮುಂದೆ ನಿಲ್ಲಿಸ್ತೀನಿ, ಮಾಡ್ಬೋದು. ಯಾಕಂದರೆ ನಾವೆಲ್ಲೋ ನಗುಪಾಟ್ಲ ಥರ ಆಗ್ಬಾರ್ದು. ಏನೋ ಒಂದು ನೋಡಿದ್ರು ಏನು ಹಿಂಗೆ ಮಾಡ್ತಾನೆ ಏನು ಅಂತ ಆ ಥರ ಯಾರ ಕೈಲಿ ಅನ್ಸ್ಕೋಬಾರ್ದು. ಅಟ್ಲೀಸ್ಟ್ ಒಂದು 90% ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನಾನು ಸರಿಗೆ ಮಾಡ್ತಾ ಇದ್ದೀನಿ ಸ್ಕ್ರೀನಲ್ಲಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೊ ಆಲ್ಮೋಸ್ಟ್ ಸ್ಕ್ರಿಪ್ಟ್ ಬರೆದಾಗ ಒಂದು 7 ತಿಂಗಳಿಂದ 8 ತಿಂಗಳು ಕ್ಲಾಸು, ಆನ್ಲೈನ್ ಕ್ಲಾಸು, ಡೈಲಾಗ್ ಡೆಲಿವರಿ ಎಲ್ಲ ಮಾಡಿದೆ ಅವನು. ನಾನು ಅದನ್ನು ಥ್ಯಾಂಕ್ಸ್ ಹೇಳ್ತೀನಿ ಇವನಿಗೆ. ತುಂಬ ಚೆನ್ನಾಗಿ ತಯಾರಾದ ಅವನು. ಕ್ಯಾಮ್ರಾ ಮುಂದೆ ಏನು ಮಾಡಬೇಕು, ನೀವು ಆನ್ಲೈನಲ್ಲೇ ಎಲ್ಲ ಟ್ರೈನ್ ಮಾಡಿದೀನಿ. ಪ್ಲಸ್ ಜರ್ಮನ್ ಫೈಟರ್ಸು, ಕರೆಕ್ಟ್ ಅಲ್ಲ? ಅದು ಅವನು ಹೇಳಿದ, ನಾನು ಹೇಳ್ತೇನೆ. ಜರ್ಮನ್ ಫೈಟರ್ಸ್ನ ಜೊತೆ ಕೂತ್ಕೊಂಡು ಒಂದು ಟ್ರೈನ್, ಇಂಡಿಯನ್ ಫೈಟ್ಸ್ನ ಅವ್ರಿಗೆ ಜರ್ಮನ್ ಫೈಟ್ಸ್ ತೋರಿಸಿ, ಅವರು ಏನು ಈ ಥರ ಇದೆ ಫೈಟ್ಸ್, ಜರ್ಮನಿ ಕನ್ನಡ ಫೈಟ್ಸ್ ಈ ಥರ ಇದೆ, ಅವರು ಇದು ನೋಡಿ ಇವನಿಗೊಂದು ಸ್ವಲ್ಪ ಟ್ರೈನ್ ಅಪ್ ಮಾಡಿದ್ರು. ಸೊ ಮತ್ತು ಡ್ಯಾನ್ಸು ಎಲ್ಲ ತಯಾರಾಗಿ ನಾವು ಅಕ್ಟೋಬರ್ ಎಂಡಲ್ಲಿ ಶುರು ಮಾಡಿದ್ವಿ ಸಿನಿಮಾ. ಅಕ್ಟೋಬರ್ ಎಂಡ್ 2025. ನೀವೆಲ್ಲರೂ ಬಂದಿದ್ರಿ ಅವತ್ತು, ಎಲ್ಲರೂ ಹರಿಸಿದ್ರಿ ನಮಗೆ. ಸೊ ತ್ವರಿತಗತಿಯಲ್ಲಿ ಭಾಳ ಫಾಸ್ಟಾಗಿ ಇದು ಒಂದು 35 ಡೇಸಲ್ಲಿ ನಾವು ಶೂಟಿಂಗ್ ಮುಗಿಸಿ, ಸೊ ಇವತ್ತು ಅಶ್ವಿನಿ ಮೇಡಮ್ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು. ಸೊ ತಾವುಗಳೆಲ್ಲ ಮಾಧ್ಯಮ ಮಿತ್ರರು, ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವನು ಕನ್ನಡ ಚಿತ್ರರಂಗಕ್ಕೆ ತುಂಬ ಆಸೆಗಳಿಟ್ಕೊಂಡು ಬಂದಿದ್ದಾನೆ. ಓಕೆ, ನೀವು ಟ್ರೈಲರು ನೋಡಿದ್ದೀರಾ, ಒಂದು ಸ್ಯಾಂಪಲ್ ತೋರಿಸಿದ. ಸಿನಿಮಾದಲ್ಲಿ ಖಂಡಿತ ನಿಮಗೆ ಬೇಜಾರಂತೂ ಆಗಲ್ಲ, ನಿಮಗೆ ಖಂಡಿತಾಗಿ ಎಂಜಾಯ್ ದ ಸಿನಿಮಾ. ಯಾಕಂದರೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಸೊ ಒಬ್ಬ ಹೀರೋನ ಏನೇನು ಅವನಿಗೆ ಬೇಕೋ ವಿದ್ಯಾರ್ಹತೆ ಎಲ್ಲನೂ ಇವನು ತಿಳ್ಕೊಂಬಂದಿದ್ದಾನೆ. ಸೊ ಹಾಗಾಗಿ ಇವನ್ನ ನಾನು ಮೋರ್ ದೆನ್ ಆ್ಯಕ್ಟರ್, ನಾನು ಇವನ್ನ ನನ್ನ ಮಗ ಅಂತಲೇ ಹೇಳ್ತೀನಿ ಯಾವಾಗಲೂ. ಐ ಟ್ರೀಟ್ ಹಿಮ್ ಆಸ್ ಮೈ ಓನ್ ಸನ್. ನಾನು ಅದೇ ಯಾವಾಗಲೂ ಹೇಳಿದೆ, ನೀನು ನನ್ನ ಮಗ ಇದ್ದಂಗಪ್ಪ, ಖಂಡಿತ ನಾನು ನಿನಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ. ಸೊ ಅದೇ ಥರ ಇವನ್ನ ದಯವಿಟ್ಟು ಮಾಧ್ಯಮ ವರ್ಗದವರು, ಮಾಧ್ಯಮ ಮಿತ್ರರು ಎಲ್ಲರೂ ದಯವಿಟ್ಟು ಇವ್ರನ್ನ ಒಂದು ಬೆಳೆಸಿ ಮತ್ತು ಒಂದು ಒಳ್ಳೆ ಪ್ರಚಾರ ಕೊಡಿ. ಈ ಥರ ಕನ್ನಡ ಇಂಡಸ್ಟ್ರಿಗೆ ಈ ಥರ ಹೀರೋ ಅವಶ್ಯಕತೆ ಇದೆ ಅಂತ ಒಂದು. ಎರಡನೇದು, ಇಲ್ಲಿ ಕೂತಿದ್ದಾರೆ ಬಲಗಡೆ ಇಬ್ಬರು ಹೀರೋಯಿನ್ಸು, ಇವ್ರನ್ನ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಆಗೋಯ್ತು ನನಗೆ. ಸುಮಾರು ಒಂದು 50 ಜನನ ಆಡಿಷನ್ ಮಾಡಿ ಸಾಕಾಯಿತು. ಮಹಾಲಯ ಅಮಾವಾಸ್ಯೆ ಸೀಸನ್ನು ಪ್ರೊಡ್ಯೂಸರ್ ಹೇಳ್ತಾರೆ, ಸರ್ ಮಹಾಲಯ ಅಮಾವಾಸ್ಯೆ ಆದಮೇಲೆ ಸೆಲೆಕ್ಟ್ ಆಗೋದು ನೋಡಿ ಸರ್ ಅಂದು. ಮಹಾಲಯ ಅಮಾವಾಸ್ಯೆ ಆದಮೇಲೆ ಇವರಿಬ್ಬರು ಬಂದ್ಬಿಟ್ಟು ಡೈಲಾಗ್ ಮಾತಾಡ್ತಾರೆ, ಇವರಿಬ್ಬರು ಸೆಲೆಕ್ಟ್ ಆದರು. ಇವರು ಅಷ್ಟೇ, ಅವರು ಪಲ್ಲವಿ ಮಂಜುನಾಥ್, ಇವರು ಆಶಿಕಾ ಸೋಮಶೇಖರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಯು ರಿಯಲಿ ಎಂಜಾಯ್ ದ ಕ್ಯಾರೆಕ್ಟರ್. ಇದಲ್ಲದೆ ನಮ್ಮ ಸುರೇಶ್ ಬಿ ಅವರದು, ಅವ್ರು ಹೇಳಿದ್ರು ಕತೆ, ನಾನು ಫೋಟೋ ನೋಡ್ಬಿಟ್ಟಾದ್ಮೇಲೆ ನನಗೆ ಡಾನ್ ಪಾತ್ರ ಒಪ್ಕೊತೀನಿ ಅಂತ. ಬಟ್ ಆದರೆ ನಾನು ಅವ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇತ್ತು, ಅವ್ರ ಕ್ಯಾರೆಕ್ಟರ್ ಬರೀಬೇಕಾದ್ರೆ ಅವ್ರು ಡಾನ್ ಅವರೇ ಮಾಡೋದು, ಅವರೇ ಮಾಡೋಕ್ಕಾಗತ್ತೆ ಅಂತ. ಸೊ ಅದಕ್ಕೆ ಅವರು ನನಗೆ ಒಪ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ತೆರೆ ಮೇಲೆ ನೋಡಿ ಆನಂದಿಸಬೇಕು. ಆ ಚುಟ್ಟ ಸೇದೋದು, ಆ ಸಿಗಾರ್ ಸೇದೋದು, ಆ ಸ್ಟೈಲು, ಆಮೇಲೆ ಆ ಕಾಮಿಡಿ ಮಾಡಿರೋದು, ಆ ಹಾಡಲ್ಲಿ ಚಾಕ್ ಪೀಸ್ ಯೂಸ್ ಮಾಡಿರೋದು, ಆ ರೌಡಿಗಳಿಗೆ ಮಾರ್ಕ್ಸ್ ಸೀಟ್ ಕೊಡೋದು, ಇದೆಲ್ಲ ತುಂಬ ಚೆನ್ನಾಗಿ ಮ್ಯಾನರಿಸಮ್ ತೋರಿಸಿದ್ದಾರೆ. ಅವ್ರು ಹೇಳ್ದಂಗೆ ಹಾಸ್ಯ ತುಂಬ ಚೆನ್ನಾಗೇ ಬಂದಿದೆ. ಇದ್ರ ಜೊತೆ ತುಂಬ ಸೀರಿಯಸ್ ಆಗಿ ರೋಲ್
ಮಾಡಿರೋದಂಥ ನಮ್ಮ ಸಂಪತ್ ಮೈತ್ರಿ ಅವರು, ಅಂದರೆ ಒಂಥರ ಫ್ರಿಕ್ಷನ್ ಕ್ಯಾರೆಕ್ಟರ್, ಅದು ಯಾರನ್ನೇ ನೋಡಿದ್ರು ಒಂಥರ ಫ್ರಿಕ್ಷನ್ನು ಗಲಾಟೆ ಇರೋವಂಥ ಒಂದು ಕ್ಯಾರೆಕ್ಟ್ರು, ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಇದಲ್ಲದೆ ನಮ್ಮ ಇಲ್ಲಿನಿಗೆ ಒಂದು MLA ಕ್ಯಾರೆಕ್ಟ್ರು ಒಂದು ಬಂದು ನಮ್ಮ ಹರ್ಷ್ ಅರ್ಜುನ್ ಅಂತ ಇಲ್ಲಿದ್ದಾರೆ, ಮುಂದೆ ಇದ್ದಾರೆ. ಹರ್ಷ್ ಅರ್ಜುನ್ ಅವರು ತುಂಬ ಚೆನ್ನಾಗಿ ನಿರ್ಭಾಯಿಸಿದ್ದಾರೆ. ರಮೇಶ್ ಪಂಡಿತ್ ಅವರು ಒಳ್ಳೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಲರಾಜ್ ವಾಡಿ ಅವರು ಒಂದು ಪೊಲಿಟಿಕಲ್ ಲೀಡರ್, ಒಂದು ಪಾರ್ಟಿ ಪ್ರೆಸಿಡೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಟ್ಟಾರೆ ಇದು ಸಿನಿಮಾ ನಿಮಗೆ 2 ಅವರ್ 3 ನಿಮಿಷ ಸಿನಿಮಾ ಟೋಟಲ್ ಡ್ಯೂರೇಷನ್ನು. ಸೆನ್ಸರ್ ಅವ್ರು ನೋಡಿ ಅಪ್ರಿಷಿಯೇಟ್ ಮಾಡಿ ಬಾರಿಯಾಗಿ ಕೊಟ್ಟಿದ್ದಾರೆ. ಯಾವುದೇ ಕಟ್ಸ್ ಇಲ್ಲ, ಯಾವುದೇ ಬೀಪ್ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಗ್ಯಾಂಗ್ಸ್ಟರ್ ಸಿನಿಮಾ ಅಂದ ತಕ್ಷಣ ಬ್ಲಡ್ಗೆ ಎಲ್ಲ ಕಟ್ ಮಾಡಿಸಿ ಅಂತಾರೆ, ಆ ಥರ ಯಾವ ಸಿನಿಮಾನೂ ಇಲ್ಲ. ಅದು ನೀಟಾಗಿ ಫ್ಯಾಮಿಲಿಯವರು ಮತ್ತು ಎಲ್ಲ ಥರದ್ದು ಕ್ಲಾಸ್ ಮಾಸ್ ಎಲ್ಲ ನೋಡುವಂಥ ಒಂದು ಸಿನಿಮಾ. ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಹೇಳಿ ನನಗೆ, ನಮ್ಮ ಕನ್ನಡ ಜನತೆಗಳಿಗೆ ಈ ಥರ ಒಂದು ಸಿನಿಮಾ ಇದೆ ಅಂತ ದಯವಿಟ್ಟು ಎಲ್ರಿಗೂ ಮುಟ್ಟಿಸಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈ ಚಿತ್ರಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುರೇಶ್ ಸಾಲಿಗ್ರಾಮ ಅವ್ರಿಗೆ. ಯಾಕಂದರೆ ಅವರು ನಮ್ಮ ಮಾತಿಗೆ ಹೋಗೊಟ್ಟು, ಅಶ್ವಿನಿ ಮೇಡಮ್ ಮಾತಿಗೆ ಹೋಗೊಟ್ಟು ಈ ಒಂದು ಚಿತ್ರಕ್ಕೆ ಬಂಡವಾಳ ಹೂಡಿ ಯಾವುದೇ ತರಹ ಕೊರತೆ ಇಲ್ಲದೆ ನೀಟಾಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಆರ್ಟ್ ಇರ್ಬೋದು, ಒಂದು ಫೋಟೋಗ್ರಫಿ ಇರ್ಬೋದು, ಒಂದು ಮ್ಯೂಸಿಕ್ ಇರ್ಬೋದು, ಯಾವುದರಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ನೀಟಾಗಿ ಮಾಡಿದ್ದಾರೆ. ತುಂಬ ನೀಟಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಒಂದೊಂದು ಫ್ರೇಮು ನಿಮಗೆ ತುಂಬ ಚೆನ್ನಾಗಿ ಇವತ್ತು ಮೂಡ್ ಬಂದಿದೆ. ಐಸಾಕ್ ಪ್ರಭಾಕರ್ ರಿಯಲಿ ನಿಂತ್ಕೊಳ್ಳಿ ಸರ್, ತುಂಬ ಸೂಪರಾಗಿ ಮಾಡಿದ್ದಾರೆ ಐಸಾಕ್ ಪ್ರಭಾಕರು. ಒನ್ ಆಫ್ ದ ವಿಜುವಲ್ಸ್ ಟ್ರೀಟ್ ಅಂತ ಹೇಳ್ಬೋದು ನಿಮಗೆ. ಆಮೇಲೆ ನಮ್ಮ ಲೋಕಿ ತವಸ್ಯ ಅವರು ಅಷ್ಟೇ ತುಂಬ ಚೆನ್ನಾಗಿ BGM ಮತ್ತು ಮ್ಯೂಸಿಕ್ ಸ್ಕೋರ್ ಮಾಡಿದ್ದಾರೆ. ಆರ್ಟಿಗೆ ಬಂದಂಗೆ ನಾವು ತುಂಬ ಪ್ರಾಣ ಹಿಂಡಿದ್ದು ಯಾರಿಗೆ ಅಂದರೆ ನಮ್ಮ ದೀಪಕ್ ಕಾಮತ್ ಅವ್ರಿಗೆ. ದೀಪಕ್ ಕಾಮತ್ ಅವ್ರು ಎಲ್ಲಿದ್ದೀರಾ? ನೋಡಿ, ಇವರು ಆರ್ಟ್ ಡೈರೆಕ್ಟರ್ ಅವರೇ, ದೀಪಕ್ ಕಾಮತ್ ಅಂತ. ಅವ್ರಿಗಂತೂ ತುಂಬ ಪ್ರಾಣ ಹಿಂಡ್ಬಿಟ್ಟಿದ್ದೀವಿ ನಾವು.